ರೀ ಈ ಪಿನ್ನು ನಿನ್ನ ಮದ್ವೆ ಆಗಿದ್ದಕ್ಕೆ ಬಚಾವ್ ಕಣ. ಆದ್ರೂ ಒಂದ್ ಮಾತು ಹೇಳ್ತೀನಿ ಕೇಳು, ನೀನ್ ಹೆಂಡತಿ ಹಳ್ಳಿರಕ್ಕೆ ಲಾಯಕ್. ಸೊಂಟದ ಮೇಲೆ ಒಂದ್ ಎಲ್ಲಡ್ಕೆ ಚೀಲ, ಹಣೆ ಮೇಲೆ ಅಗಲವಾದ ಕುಂಕುಮ, ತಲೆ ಮೇಲೆ ಸೆರಗ್ ಹಾಕ್ಬಿಟ್ರೆ ತೇಟ್ ಹಳ್ಳಿ ಹೆಂಗ್ಸೆ. ನನ್ಗೆ ಹಳ್ಳಿನೂ ಗೊತ್ತು ಸಿಟಿನೂ ಗೊತ್ತು. ನಾನ್ ಅಡ್ಜಸ್ಟ್ ಆಗತ್ತಾರ ಯಾರು ಅಡ್ಜಸ್ಟ್ ಆಗಲ್ಲ, ಕಾರುನು ಅಡ್ಜಸ್ಟ್ ಆಗಲ್ಲ. ಯಾಕಾಗಲ್ಲ? ನಾನು ಹಳ್ಳಿಲಿ ಬಂದೋಳೆ. ನೀನ್ ಹೇಳಿದ ಮಾತನ್ನ ನನ್ ಪತಿ ಪರಮೇಶ್ವರ ಹೇಳಿ ನೋಡೋಣ. ಹಾಗಿದ್ರೆ ನಾವಿಬ್ರು ಒಂದ್ ತಿಂಗಳು ಹಳ್ಳಿಲಿಗ್ ಬರ್ತೀವಿ, ನೀವಿಬ್ರು ಬೇಸ್ಕೊಂಡ್ ತಿಂತೀರಾ? ಆಗ್ಬೋದು. ಸುಮ್ನೆ ಹಳ್ಳಿಲಿ ಹೇಗಿರ್ತೀನಿ ಅಂತ ಒಂದ್ ತಿಂಗಳು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹಳ್ಳಿಗೆ ಹೋಗ್ತೀನಿ. ಓ, ಶಬರಿಮಲೆಗೆ ಹೋಗೋದು 15 ದಿನಕ್ಕಿಂತ ಮುಂಚೆ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ 16 ಕಿಲೋಮೀಟರ್ ನಡೀತಾರಲ್ಲ ಹಾಗೆ. ಅಂದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಲ್ಲಿ ಸುಲಭ ಆಗುತ್ತೆ ಅಂತ ಭಾವ? ಹೌದಮ್ಮ, ಹಾಗೆ ಹಳ್ಳಿ ಜೀವನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಳೆ. ನಾಳೆನೆ ಈ ಮನೇಲಿ ಹಳ್ಳಿ ವಾತಾವರಣ ಸೃಷ್ಟಿ ಮಾಡ್ತೀನಿ. ಇದೇನು ವೈಶಾಲಿ, ಹಳ್ಳಿ ವಾತಾವರಣ ಇಲ್ಲಿ ಶುರು ಮಾಡಿದ್ಯಾ? ಹೊಸ ಇಲ್ಲೇ ಅನುಭವ ತಗೊಂಡು ಆಮೇಲೆ ಹಳ್ಳಿಗೆ ಹೋಗುಮ ಅಂತ. ರೀ ಪಿನ್ನು, ಒಳ್ಳೆ ಕೆಲಸ ಮಾಡಿದೀರ ರೀ. ಹಳ್ಳಿ ಜನರ ಕಷ್ಟ ಏನು ಅಂತ ಇನ್ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಲೇ, ನಿನ್ನ ಸಾಕೋದೇ ಕಷ್ಟ, ಇನ್ ಆಡ್ ಬೇರೆ. ನಮ್ಮನೆಲ್ಲ ಹಳ್ಳಿ ವಾತಾವರಣ ಶುರು ಮಾಡೋಣ. ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹಳ್ಳಿಗೆ ಹೋಗ್ತೀನಿ. ಯಾರು ಬಂಗಾರು ನೋಡು, ಈ ಸೆಟ್ ಪ್ರಾಪರ್ಟಿಗಳನ್ನ ತಂದಿಟ್ ಮಾತ್ರಕ್ಕೆ ಸಿಟಿ ಮನೆ ಹಳ್ಳಿ ಮನೆ ಆಗಲ್ಲ. ಆ ಪ್ರಾಪರ್ಟೀಸ್ ನ ಹೇಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಮಂಕ್ರಿನ ಹೇಗ್ ತಲೆ ಮೇಲೆ ಹೊತ್ಕೊಂಡು ಹೋಗೋದು, ಬುತ್ತಿನ ಹೇಗ್ ತೋಟಕ್ಕೆ ತಗೊಂಡ್ ಹೋಗೋದು ತಿಳ್ಕೊಂಡಿರ್ಬೇಕು. ಅದನ್ನೆಲ್ಲ ಕಲಿಯೋದಕ್ಕೆ ನಾವ್ ಇಷ್ಟೆಲ್ಲ ಮಾಡ್ತಾ ಇರೋದು. ಅದೆಲ್ಲ ನಂಗೆ ಗೊತ್ತಿಲ್ಲ ರೀ. ನಮ್ಮನೆಯಲ್ಲಿ ಹಳ್ಳಿ ಮನೆ ಸೃಷ್ಟಿ ಆಗ್ಬೇಕು. ಆಗಳ ಪೆದ್ದ ಪರಮ ಹಳ್ಳಿಗೆ ಹೋಗಿ ಇರ್ಬೇಕಾದವ್ರು ಅವರಿಬ್ರು ವೇಷ ಚೇಂಜ್ ಮಾಡೋದು ಓಕೆ, ನಾವಿಬ್ರು ವೇಷ ಚೇಂಜ್ ಮಾಡೋದು ಯಾಕೆ? ನೀನೇ ಮೊದಲು ಚೇಂಜ್ ಮಾಡಿದ್ದು ಯಾಕೆ? ಅಪ್ಪ ನನ್ನ ಹೆಂಡತಿ ಹಳ್ಳಿ ಅಂತ ತಲೆ ತಿಂತಾಳು. ನನ್ ಪ್ಯಾಂಟು ಶರ್ಟ್ ಎಲ್ಲ ಮುಚ್ಚಿಟ್ಬಿಟ್ಟಿದ್ದಾಳ. ನಂದು ಸೇಮ್ ಡಿಟ್ಟೋ ಕಣ ರೀ. ಈ ಡಿಟ್ಟೋ ಗಿಟ್ಟ ಬಿಟ್ಟು ನಾ 3 ಭಾಷೆ ಮಾತಾಡ್ರಿ. ಬರ್ರಿ, ನಾನು ನಿಮ್ಗೆ ಟ್ರೈನಿಂಗ್ ಕೊಡ್ತೀನಿ. ಅವ್ರು ಹೇಗಾದ್ರೂ ಇರಲಿ, ನಾವು ಮಾತ್ರ ಹೀಗೆ ಹೇಳ್ಬೇಕು. ನಾವು ಭೂರಿ ಭೋಜನ ಮಾಡ್ತಾ ಇದೀವಿ ಅನ್ನೋ ವಿಷಯ ಮಾತ್ರ ಅವ್ರಿಗೆ ಗೊತ್ತಾಗೋದು ಬೇಡ. ವೈಶಾಲಿ, ಹಳ್ಳಿ ಜೀವನ ಇಷ್ಟೊಂದು ತ್ರಾಸ ಅಂತ ಗೊತ್ತಿರ್ಲಿಲ್ಲ. ನನ್ಗಂತೂ ಇದೆಲ್ಲ ಆಗಂಗಿಲ್ವಾ? ಅಕ್ಕ, ಉಣ್ಣು ಕೊಡಮಿ. ಅಟ್ಟಿ ಎಲ್ಲ ಖಾಲಿ ಆಗೈತೆ ಕಡೆ, ಹೊಸ ದಿನ ಸಂಭಾಳಿಸ್ಕೋ. ಹಾಯ್, ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಮ್ಮ ಅಕ್ಕ ದೊಡ್ಡಿನಲ್ಲಿ ವಾಸ ಮಾಡಕ್ಕೆ ಇಲ್ಲಿ ಅಭ್ಯಾಸ ಮಾಡ್ತಾವಳೆ. ನಮ್ಗೇನು ತಿನ್ನಕ್ ಕೊಡ್ತಾ ಇಲ್ಲ, ನಮ್ಮನ್ನ ಸಾಯಿಸ್ತಾವಳೆ. ನನಗೆ ತಲೆ ಸುತ್ತಾದೆ, ಬೀಳಂಗಾಯ್ತಾದೆ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ. ನನ್ ತಂಗಿ ಹಿಡ್ಕೊತೀರ ನೀನು? ಇನ್ನೇನ್ ಮಾಡೋದ್ರಿ? ನಾನಿನ್ನ ಸುಮ್ನೆ ಬಿಡೋದಿಲ್ಲ. ಪಂಚಾಯತಿ ಮೆಟ್ಲೆ ತರ್ತೀನಿ. ನಾನು ಈ ಊರಿನ ಗೌಡ ಅಂದ್ಮೇಲೆ ಪಂಚಾಯತಿ ಮಾಡ್ಬೇಕಾಯ್ತದೆ, ನ್ಯಾಯ ಕೊಡ್ಬೇಕಾಯ್ತದೆ. ಮೂಕನ್ ಹೇಳಿ ಗೌಡ್ರೆ, ಈ ಸುಬ್ಬ ನನ್ ತಂಗಿ ವೇದನ ಹಿಡ್ಕೊಂಡವನೆ. ಹೌದು ಗೌಡ್ರೆ, ಕಬಕ್ಕಂತ ಹಿಡ್ಕೊಂಡ್ಬಿಟ್ಟ. ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ನೋಡ್ಕೊಂಡು ಗುಂಡ್ಕಲ್ ತರ ಸುಮ್ನೆ ಇದ್ದೆಲ್ಲ ತಡಿಬೋದಾಗಿತ್ತಲ್ವಾ? ಅಯ್ಯೋ ಗೌಡ್ರೆ, ನಾನ್ ತಡಿಯಕ್ ಹೋದ್ರೆ ಬೇರೆ ಸಮಸ್ಯೆ ಆಗ್ತದೆ. ಗೌಡ್ರೆ, ಈ ಸದ್ಯಕ್ಕೆ ನೀವು ದೇವ್ರಿದ್ದಂಗ. ನೀವು ಹೇಳ್ರಿ, ಯಾರ ಬೀಳಾಕತ್ರ ಹಿಡ್ಕೋಬಾರ್ದ? ಅಲ್ಲ, ಹಿಡ್ಕೋಬೇಕು ಕಣ್ಲ. ಆದ್ರೆ ಹೆಣ್ಣಿಗೆ ಮದುವೆ ಆಗಿದ್ಯಾ ಇಲ್ವಾ ನೋಡ್ಬಿಟ್ಟು ಹಿಡ್ಕೋಬೇಕು. ಈ ಸುಬ್ಬನ್ ಕಟ್ಟೆ ಜಾಸ್ತಿ ಆಗದೆ, ನೀವೇ ನ್ಯಾಯ ಕೊಡ್ಬೇಕು. ತಪ್ಪು ಮಾಡ್ದವನ್ಗೆ ಶಿಕ್ಷೆ ವಿಧಿಸ್ಲೇಬೇಕು. ಒಂದು ಮದ್ವೆ ಆಗ್ದಿರೋ ಹೆಣ್ಣು ಮಗಿನ ಒಬ್ಬ ಹುಡುಗ ಮುಟ್ಟ್ಯಾನ ಅಂದ್ರೆ ಬೇರೆ ಯಾರು ಅವಳನ್ನ ಮೂಸ್ತಾರೆ? ಅಂದ್ರೆ ಶಿಕ್ಷೆ ಹೇಳ್ತೀನಿ ಕೇಳಿ. ನೀವಿಬ್ರು ಎಲ್ಲಾರ ಓಡೋಗಿ ಲಗ್ನ ಹಾಕೊಂಡ್ ಬನ್ನಿ. ನಾಳೆ ಸೂರ್ಯ ಹುಟ್ಟೋದ್ರೊಳಗೆ ನೀವಿಬ್ರು ಓಡೋಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಂಗೆಲ್ಲ ಆಗಕ್ಕಿಲ್ಲ. ಈ ಹಳ್ಳಿ ಗೌಡ ತೀರ್ಮಾನ ಕೊಟ್ಮೇಲೆ ಮುಗೀತು, ದೂಸರ ಮಾತೇ ಇಲ್ಲ. ಇವತ್ತಿಗೆ ಈ ಹಳ್ಳಿ ಆಟ ಮುಗೀತು. ಅಂತೂ ಹಳ್ಳಿ ಆಟ ಸಾಕಾಯ್ತು. ಬುದ್ಧಿ ಬಂತ? ಭಾವ, ಏನು ತಿಂದು ನನ್ ಪ್ರಾಣ ಹೋಗ್ತಾ ಇದೆ. ನನ್ಗೊಂದು ಡೌಟ್, ನಾವೆಲ್ಲ ಇಷ್ಟೊಂದು ಸುಸ್ತಾಗಿದ್ದೀವಿ, ನೀವಿಬ್ರು ಮಾತ್ರ ಲವ್ಕೆಯಿಂದ ಇದ್ದೀರಲ್ಲ, ಹೇಗೆ? ಅದನ್ನ ಹೇಳ್ತೇನೆ. ಏ ಮಂಕುರಾಮ, ಸುಮ್ನೆರೋ. ಹಂಗಂದ್ರೆ ಈ ಪಂಚಾಯತಿ ತೀರ್ಮಾನ ಕಳೆದ್ ಮಾಡೆ. ಇದು ಸಾಧ್ಯ ಇಲ್ಲ ಕಣ. ಹಂಗಂದ್ರ ಹೇಳವಣ. ಸುಬ್ಬು, ಏನಾಯ್ತಂತ ಹೇಳ. ಪರಮ, ಮಸಾಲೆ ದೋಸೆ ಸಿಕ್ಕಾಬಾಡೆ ಚೆನ್ನಾಗಿದೆ ಕಣ. ದಾರಿ ದೀಪ, ನಮ್ಮ ಮನೆಯವ್ರು ಹಿಟ್ಟು ಗಂಜಿ ತಿನ್ಬೇಕಾದ್ರೆ ನಾವ್ ಈ ರೀತಿ ಎಲ್ಲ ತಿನ್ನೋದು ಬೇಜಾರಾಗ್ತಿದೆ ಕಣ. ಪೂರಿಗಲ್ಲ ತಿನ್ವಲ್ಲ. ಅವ್ರು ಹೇಗಾದ್ರೂ ಇರಲಿ, ನಾವು ಮಾತ್ರ ಹೀಗೆ ಹೇಳ್ಬೇಕು. ನಾವು ಭೂರಿ ಭೋಜನ ಮಾಡ್ತಾ ಇದೀವಿ ಅನ್ನೋ ವಿಷಯ ಮಾತ್ರ ಅವ್ರಿಗೆ ಗೊತ್ತಾಗೋದು ಬೇಡ.